ವೆಲ್ಕಮ್ ಬ್ಯಾಕ್. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧಿಸಲು ಪ್ರಿಯಾಂಕಾ ಗಾಂಧಿ ಹಿಂದೇಟು ಹಾಕ್ತಾ ಇದ್ದಾರೆ. ನಾಳೆ ನಾಮಪತ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸಲ್ಲಿಸ್ತಾ ಇದ್ರೆ, ಮಗದೊಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರು ಅವರ ವಿರುದ್ಧ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪ್ರಿಯಾಂಕಾ ಗಾಂಧಿ ಹಿಂದೇಟು ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ತಿಳಿದು ಬರ್ತಾ ಇದೆ. ವಾರಣಾಸಿಯಲ್ಲಿ ಮೋದಿ ವಿರುದ್ಧ ಅಜಯ್ ರಾಯ್ ಅನ್ನೋರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. 2014ರಲ್ಲೂ ಪ್ರಧಾನಿ ಮೋದಿ ವಿರುದ್ಧ ಇದೇ ಅಜಯ್ ರಾವ್ ಅವರೇ ಸ್ಪರ್ಧಿಸಿದ್ರು. ವಾರಣಾಸಿಯಲ್ಲಿ ಮೋದಿ ವಿರುದ್ಧ ಅಜಯ್ ರಾಯ್ ಅನ್ನೋರು ಸ್ಪರ್ಧೆ ಮಾಡ್ತಾರೆ. 2014ರ ಲೋಕಸಭಾ ಎಲೆಕ್ಷನ್ ಕೂಡ ಇವರೇ ವಾರಣಾಸಿಯಿಂದ ಮೋದಿ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಆಗ ಪ್ರಧಾನಿ ನರೇಂದ್ರ ಮೋದಿ ಅವರು ಗೆದ್ದು ಬಂದಿದ್ರು. ಪ್ರಿಯಾಂಕಾ ಗಾಂಧಿ ಅವರು ಈ ಬಾರಿ ಮೋದಿ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪ್ರಿಯಾಂಕಾ ಗಾಂಧಿ ಅವರು ಒಂದು ರ್ಯಾಲಿಯಲ್ಲಿ ಯಾಕೆ ಆಗ್ಬಾರ್ದು ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಆದ್ರೆ ಇದಕ್ಕೆ ಹಿಂದೇಟು ಹಾಕಿದ್ದಾರೆ ಪ್ರಿಯಾಂಕಾ ಗಾಂಧಿ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಲಾಸ್ಟ್ ಟೈಮ್ ಯಾರು ಸ್ಪರ್ಧಿಸಿದ್ರಲ್ಲ ಅಜಯ್ ರಾಯ್ ಅನ್ನೋರು, ಈ ಬಾರಿ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಖಚಿತವಾಗಿದೆ. ಸ್ವಲ್ಪ ದಿನ ಹಿಂದೆ ಪ್ರಚಾರಕ್ಕೆಂದು ಪ್ರಿಯಾಂಕಾ ಗಾಂಧಿ ಅವರು ತೆರಳಿದ್ದಾಗ ಮೋದಿ ವಿರುದ್ಧ ಸ್ಪರ್ಧೆ ಮಾಡಿ ಅನ್ನುವಂತಹ ಒತ್ತಾಯ ಅವರಿಗೆ ಜಾಸ್ತಿ ಕೇಳಿ ಬರ್ತಾ ಇತ್ತು. ಯಾಕಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಅವರು ಮಾತನಾಡಿದ್ರು. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶಬೀರ್ ಅವರಿಂದ. ಶಬೀರ್, ಪ್ರಿಯಾಂಕಾ ಗಾಂಧಿ ಅವರು ವಾರಣಾಸಿಯಲ್ಲಿ ಮೋದಿ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಎನ್ನುವಂತ ಮಾಹಿತಿ, ಏನ್ ಕಾರಣ ಇರಬಹುದು? ಖಂಡಿತವಾಗ್ಲೂ ಸಭಾ, ಈಗಾಗಲೇ ವಾರಣಾಸಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿ ಹವಾ ನಡೀತಾ ಇರುವಂತದ್ದು. ಅವರಿಗೆ ಬಲಿಷ್ಠವಾದಂತಹ ಸ್ಪರ್ಧೆಯನ್ನ ನೀಡಬೇಕು ಅನ್ನೋದು ಕಾಂಗ್ರೆಸ್ನ ಉದ್ದೇಶವಾಗಿತ್ತು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಅವರಿಗೆ ಪ್ರಬಲ ಸ್ಪರ್ಧಿ ಯಾರಾಗ್ತಾರೆ ಅಂತ ಇಡೀ ದೇಶವೇ ಚರ್ಚೆ ಮಾಡ್ತಿತ್ತು. ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದಿಂದ ರಾಜಕೀಯಕ್ಕೆ ಧುಮುಕಿದ್ರು. ಬಹುಶಃ ಅವರೇ ವಾರಣಾಸಿಯಿಂದ ಸ್ಪರ್ಧೆ ಮಾಡಬಹುದು ಮೋದಿ ಅವರ ವಿರುದ್ಧ. ಅವರಲ್ಲದೆ ಇನ್ಯಾರೂ ಕೂಡ ಕಾಂಗ್ರೆಸ್ನಲ್ಲಿ ಸಮರ್ಥ ಅಭ್ಯರ್ಥಿಗಳಿಲ್ಲ ಅನ್ನೋ ಒಂದು ಮಾತುಗಳು ಕೇಳೋ ಬರ್ತಿತ್ತು. ಅದರ ಜೊತೆಗೆ ಅದರ ಬೆನ್ನಲ್ಲೇ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಯಾಕೆ ನಾನು ಮೋದಿ ವಿರುದ್ಧ ಸ್ಪರ್ಧೆ ಮಾಡಬಾರ್ದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಪ್ಕೊಂಡ್ರೆ ನಾನು ಸ್ಪರ್ಧೆಗೆ ಸಿದ್ಧ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಈಗ ಸ್ಪರ್ಧೆಗೆ ಹಿಂದೇಟು ಹಾಕಿರುವಂತ ಅಂಶ ಬೆಳಕಿಗೆ ಬರ್ತಿರುವಂತದ್ದು. ಒಂದ್ ವೇಳೆ ಸ್ಪರ್ಧೆ ಮಾಡಿ ಹಿನ್ನಡೆ ಆದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಗಾಂಧಿ ಪರಿವಾರದ ಸದಸ್ಯ ಆಗಿರೋದ್ರಿಂದ ಆ ಗೆಲುವು ಇಡೀ ಗಾಂಧಿ ಪರಿವಾರಕ್ಕೆ ತಗುಲುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಗಾಂಧಿ ಪರಿವಾರಕ್ಕೆ ಹಿನ್ನಡೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಪ್ರಿಯಾಂಕಾ ಗಾಂಧಿ ಅವರು ವಾರಣಾಸಿಯಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಹಿಂದೇಟು ಹಾಕಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತದೆ. ಯಾಕಂದ್ರೆ ಒಂದ್ ವೇಳೆ ಹಿನ್ನಡೆ ಆದ್ರೆ ಗಾಂಧಿ ಪರಿವಾರ ಅಂದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು, ಈಗಾಗಲೇ ರಾಹುಲ್ ಗಾಂಧಿ ಅವ್ರನ್ನು ಕೂಡ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಿದಾವೆ. ಹಾಗಾಗಿ ಈ ಮತ್ತೊಂದು ಯುವ ಮುಖ ಅಂದ್ರೆ ಅದು ಪ್ರಿಯಾಂಕಾ ಗಾಂಧಿ ಆಗಿರುವಂತದ್ದು. ಪ್ರಿಯಾಂಕಾ ಗಾಂಧಿಗೂ ಹಿನ್ನಡೆ ಆದ್ರೆ ಕಾಂಗ್ರೆಸ್ಗೆ ಭವಿಷ್ಯಕ್ಕೆ ಎಫೆಕ್ಟ್ ಆಗ್ಬೋದು, ಜೊತೆಗೆ ಗಾಂಧಿ ಪರಿವಾರಕ್ಕೆ ಎಫೆಕ್ಟ್ ಆಗ್ಬೋದು ಅನ್ನೋ ಕಾರಣದಿಂದ ಪ್ರಿಯಾಂಕಾ ಗಾಂಧಿ ಅವ್ರನ್ನ ವಾರಣಾಸಿಯಿಂದ ಕಣಕ್ಕಿಳಿಸೋದು ಬೇಡ. ಜೊತೆಗೆ ಅವರು ಪ್ರತಿನಿಧಿಸುವಂತ ಮೊದಲ ಚುನಾವಣೆ ಅವರಿಗೆ ಹಿನ್ನಡೆ ಆಗೋದು ಬೇಡ. ಅವರಿಗೆ ಮುಂದೆ ರಾಜಕೀಯ ಭವಿಷ್ಯ ಸಾಕಷ್ಟು ಇರೋದ್ರಿಂದ ಬೇರೆ ಕ್ಷೇತ್ರದಿಂದ ಅವರಿಗೆ ಕಣಕ್ಕಿಳಿಸ್ಬೇಕು. ಜೊತೆಗೆ ಗಾಂಧಿ ಪರಿವಾರದಿಂದ ಹೊರಗಡೆ ಬೇರೆ ವ್ಯಕ್ತಿಯವ್ರನ್ನ ಯಾರಾದ್ರೂ ವಾರಣಾಸಿಯಿಂದ ಸ್ಪರ್ಧೆಗೆ ಇಳಿಸಿದ್ರೆ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧೆ ಮಾಡುವಂತಹ, ಅವರಿಗೆ ಸಮಬಲವಾಗಿರುವಂತಹ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡುತ್ತಲ್ವಾ? ಖಂಡಿತವಾಗ್ಲೂ ಅದೇ ಪ್ರಶ್ನೆ ಮೊದಲು ಬಂದಿತ್ತು. ಪ್ರಿಯಾಂಕಾ ಗಾಂಧಿ ಅಲ್ಲದೆ ಇನ್ಯಾರು ಕೂಡ ಪ್ರಬಲ ಅಭ್ಯರ್ಥಿಗಳು ಇಲ್ಲ, ಅವರಿಗೆ ಸೂಕ್ತವಾದಂತ ಪೈಪೋಟಿ ಕೊಡೋರು ಯಾರು ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಪುಷ್ಟಿ ಅನ್ನುವಂತೆ ಏನು ಪ್ರಿಯಾಂಕಾ ಗಾಂಧಿ ಅವರು ಕೂಡ ನಾನು ಸ್ಪರ್ಧೆಗೆ ಸಿದ್ಧ ಅನ್ನೋ ಒಂದು ಮೆಸೇಜ್ ಅನ್ನ ಕೂಡ ರವಾನಿಸಿದ್ರು. ಆದ್ರೆ ದಿಢೀರ್ ಬೆಳವಣಿಗೆಗಳ ನಡುವೆ ಅವರಿಗೆ ಸ್ಪರ್ಧೆಗೆ ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಈಗ ಅವರಿಗೆ ಪ್ರಬಲ ಸ್ಪರ್ಧೆಯನ್ನು ನೀಡುವಂತ ಮತ್ತೊಬ್ಬ ಅಭ್ಯರ್ಥಿ ಯಾರು, ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರುವಂತದ್ದು. ಓಕೆ ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಕಾಂಗ್ರೆಸ್ನಲ್ಲಿ ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. 75,000 ಮತವನ್ನ ಲಾಸ್ಟ್ ಟೈಮ್ ಇದೆ ಅಜಯ್ ರಾವ್ ಅವರು ಹೊಂದಿದ್ರೆ, ಸುಮಾರು 5.5 ಲಕ್ಷ ಮತವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಂದಿದ್ರು. ಆಗ ಗೆದ್ದು ಬಂದಿದ್ರು ಇದೇ ಅಜಯ್ ರಾವ್.
2014ರಲ್ಲಿಯೂ ಕೂಡ ಇದೇ ಅಜಯ್ ರಾಯ್ ಅವರು ಸ್ಪರ್ಧೆ ಮಾಡಿದ್ರು ವಾರಣಾಸಿಯಿಂದ. ಆದ್ರೆ ಈ ಬಾರಿ ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾರೆ ಸ್ಪರ್ಧೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಎಂಡ್ ಮೂಮೆಂಟ್ ಅಲ್ಲಿ ಇದು ಚೇಂಜ್ ಆಗಿದೆ. ಅಜಯ್ ರಾಯ್ ಅವರೇ ಈ ಬಾರಿಯೂ ಕೂಡ ಮೋದಿ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಖಚಿತವಾಗಿದೆ.